ಹಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ರತ್ನ. ಬನ್ನಿ ಏನು ವಿಡಿಯೋ ಅಂತ ತಿಳಿಸ್ಕೊಡ್ತೀನಿ. ತುಂಬ ಲಾಂಗ್ ಟೈಮ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಸೊ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಇದೇ ಹೇಳ್ತೀನಿ, ಬಟ್ ಮಾಡೋಣ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅನ್ಕೋತೀನಿ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ವಿಡಿಯೋ ಮಾಡ್ಕೊಂಬಂದ್ರೂ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಗೋಲ್ಲ. ನಮ್ಮ ಅಕ್ಕನ ಮನೆ ಅಂದರೆ ಮದುವೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಕಜ್ಜಾಯ ಬೇಯಿಸ್ಬೇಕಂತೆ. ನನಗೆ ಗೊತ್ತಿಲ್ಲ, ಇದು ನಮ್ಮ ಅಕ್ಕನ ಮನೆ ಕಡೆ ಸಂಪ್ರದಾಯ. ಸೊ ಕಜ್ಜಾಯ ಮತ್ತು ಇನ್ನು ಉದ್ದಿನ ಬೇಳೆದು ಹಪ್ಳ ಮಾಡಬೇಕಂತೆ, ಅದನ್ನು ಮಾಡ್ತಾಯಿದ್ರು. ಮತ್ತು ನನ್ನ ಮಗಳು ಫ್ರೈಡೇನೇ ರಜಾ ಮಾಡಿಬಿಟ್ಟಿದ್ಲು. ಇವನು ನಮ್ಮ ಅಕ್ಕನ ಮಗನ ಫ್ರೆಂಡು, ಇವನು ಮದುವೆ ಗಂಡು ಮೋಹಿತ್ ಅಂತ. ನಮ್ಮ ಅಕ್ಕನ ಮಗ ಅವರು ಅಂದರೆ ಮೋಹಿತ್ ಇದ್ದಾನಲ್ಲ, ಮದುವೆ ಗಂಡು ಅವ್ರ ಫ್ರೆಂಡ್ಸ್ ಇವರೆಲ್ಲ. ಸೊ ಅವನ ತಮ್ಮ ಕೂಡ ಇದ್ದಾನೆ, ಇವನು ಅವನ ತಮ್ಮ. ಸೊ ನಮ್ಮ ಅತ್ತಿಗೆ ಇಬ್ಬರು ಅತ್ತಿಗೆಂದಿರು ಬಂದಿದ್ರು ಅಕ್ಕ ಮನೆಗೆ. ಇವಳು ನಮ್ಮ ಅಕ್ಕ, ಇವಳ ಮಗಂದೇ ಮದುವೆ ಫಿಕ್ಸ್ ಆಗಿರೋದು. ಸೊ ಮಾಡ್ತಿದ್ವಿ. ಮತ್ತು ನಮ್ಮ ಕಡೆ ಜಾಗರ ಬೆಳೆಸ್ಬೇಕು ಅಂತ ಬೆಳೆಸ್ತಾರೆ ನಮ್ಮಮ್ಮನ ಕಡೆ. ಅಂದರೆ ಇದು ಅವರು ಕನ್ನಡದವ್ರದ್ದು ಶಾಸ್ತ್ರ ಇದು. ಸೊ ಜಾಗರ ಬೆಳೆಸ್ತಾರೆ. ಇದು 1 ವೀಕ್ 15 ಡೇಸ್ ಮೊದಲೇ ಜಾಗರ ಅಂತ ಬೆಳೆಸ್ತಾರೆ. ಸೊ ನಾನು ಕಜ್ಜಾಯ ಬೇಯಿಸೋಕೆ ಕುತ್ಕೊಂಡಿದ್ದೆ, ಮತ್ತು ನಮ್ಮ ಅತ್ತಿಗೆ ಎಲ್ಲ ತಟ್ಟಿ ಕೊಡ್ತಿದ್ರು. ಯಾಕೋ ಕಜ್ಜಾಯ ಚೆನ್ನಾಗಿ ಬರ್ತಿರ್ಲಿಲ್ಲ, ಅದು ತುಂಬ ತೆಳು ಬಂದುಬಿಟ್ಟದ್ದು ಅಂತ ನಗಾಡ್ತಿದ್ವಿ ನಾವೆಲ್ಲ, ಚೆನ್ನಾಗಿ ಬರ್ತಿಲ್ಲ ಅಂತ. ನಮ್ಮಮ್ಮ ಚೆನ್ನಾಗಿ ಬೇಯಿಸೋಕೆ ಹೋದರೆ ಕಪ್ಪಾಗ್ತಿತ್ತು ಅಂದ್ಬಿಟ್ಟು ನಮ್ಮಮ್ಮ ಚೆನ್ನಾಗಿ ಬೇಯಿಸಂತ ಬೈತಾಯಿದ್ರು. ಸೊ ಎಲ್ಲ ಆಗಿತ್ತು. ಇದು ಬಾಕ್ಸಿಗೆ ತುಂಬಿಡ್ಬೇಕು. ನಮ್ಮ ಅತ್ತಿಗೆಗೆ ಏನು ಮಾಡ್ತಿದ್ರು ಅಂದರೆ ಅವ್ರು ಶಾಕಾಗಿ ನೋಡ್ತಾಯಿದ್ರು, ವಿಡಿಯೋ ಮಾಡ್ತಾಯಿದ್ದಿದ್ದ. ಎಲ್ಲ ನಗಾಡ್ಬಿಟ್ವಿ. ನೀನು ಬೇಯಿಸಿಲ್ಲ ನೋಡು, ಕಜ್ಜಾಯನ ಸರಿಯಾಗಿ ಬೇಯ್ದಿಲ್ಲಿದ್ದು ಕಜ್ಜಾಯ ಇಲ್ಲಿದೆ ಅಂದ್ಬಿಟ್ಟು ಕಾಮಿಡಿ ಮಾಡ್ತಿದ್ರು. ಸೊ ಮತ್ತೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಂದರೆ ಊಟ ಎಲ್ಲ ಮಾಡಿಕೊಂಡು ನಾವುಗಳು ನಾಳೆಲ್ಲ ಕ್ಲೀನ್ ಮಾಡ್ತಿದ್ಲು ನಮ್ಮ ಅಣ್ಣನ ಮಗಳು. ತುಂಬ ಜನ ಹೋಗಿದ್ವಿ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು. ಫ್ರೈಡೇಯಿಂದನೇ ಎಲ್ಲ ಸ್ಟಾರ್ಟ್ ಆಗಿತ್ತು. ಫ್ರೈಡೇಯಿಂದನೇ ಎಲ್ಲ ಅದೇ ತಿಂಡಿ ಎಲ್ಲ ಬೇಯಿಸ್ಕೊಂಡು ಏನೇನು ಮಾಡ್ತೀರಾ ಅಂದ್ಬಿಟ್ಟು, ಹೇಗೆ ಶಾಸ್ತ್ರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕೊಡಿ. ಮತ್ತು ನಮ್ಮದು ಕುಕ್ಕೆ ಹೋಗ್ಬೇಕಂತೆ ಮನೆ, ಅಂದರೆ ಗಂಡಿನ ಕಡೆಯಿಂದ ಕುಕ್ಕೆ ಹೊತ್ಕೊಂಡು ಹೋಗ್ತಾರೆ. ಅಂದರೆ ಗಂಡಿನ ಅಕ್ಕ ತಂಗಿದಿರು, ಅಕ್ಕ ಹೊತ್ಕೊಂಡು ಹೋಗ್ತಾರೆ, ಇಲ್ಲ ತಂಗಿನೂ ಹೊತ್ಕೊಂಡು ಹೋಗ್ತಾರೆ. ಸೊ ಅದನ್ನು ತಂಬಿಟ್ಟು ಅಂತ ಮಾಡಿಬಿಟ್ಟು ಕುಕ್ಕೆಗೆ ತಂಬಿಟ್ಟು ಕಡಲೆ ಆ ಥರ ಎಲ್ಲ ತುಂಬ್ತಾರೆ, ಕೊಬ್ಬರಿ ಕಾಯಿ ಅಂತ ಹಂಗೆಲ್ಲ ತುಂಬ್ತಾರೆ. ಸೊ ಅದಕ್ಕೆ ಇದು ಉದ್ದಿನ ಹಪ್ಳ ಅಂತ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಕಡೆ ಶಾಸ್ತ್ರ ಅಂತೆ ಇದು. ಅದೇನೋ ಉದ್ದಿನ ಹಪ್ಳ ಮಾಡಬೇಕಂತೆ ದೇವ್ರಿಗೆ. ಸೊ ಮತ್ತು ನಾವೆಲ್ಲ ಮುಗಿಸಿ ಕುತ್ಕೊಂಡು ಮಾತಾಡ್ಕೊತಿದ್ವಿ. ಮತ್ತು ನಮ್ಮ ಅಕ್ಕ ಎಲ್ಲ ಉದ್ದಿನ ಹಪ್ಳ ಅಂದರೆ ನೆನ್ನೆನೇ ಒಂದು ದಿವಸ ಮುಂಚೆನೇ ಗುರುವಾರನೇ ಕಲಿಸಿಟ್ಟಿದ್ರು. ಇದನ್ನು ಶುಕ್ರವಾರ ಮಾಡೋದಂತೆ. ಏನೋ ಅದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದು. ಒಬ್ಬೊಬ್ಬರ ಕಡೆ ಒಂದೊಂಥರ ಶಾಸ್ತ್ರಗಳಿರುತ್ತಲ್ಲ, ಸೊ ಅದಕ್ಕೆ. ಮತ್ತು ಅದನ್ನೆಲ್ಲ ಮಾಡಿ ಉದ್ದಿನ ಹಪ್ಳ ಮುಗಿಸ್ಬಿಟ್ಟು ಮತ್ತೆ ತಮಟ ಕಟ್ಟಕ್ಕೆ ಅಂತ ಕೂತ್ಕೊಂಡ್ರು. ನಾನು ಹಂಗೆ ವಿಡಿಯೋ ಮಾಡ್ತಿದ್ದೆ, ಅದೆಲ್ಲ ನನಗೆ ಬರೋದಿಲ್ಲ. ನಮ್ಮ ಅತ್ತಿಗೆನೇ ಮಾಡ್ತಿದ್ರು. ನಮ್ಮ ಅತ್ತಿಗೆ ಕಾಯಿ ತುರಿತಿದ್ರು. ಮತ್ತು ನಮ್ಮ ಅತ್ತಿಗೆ ಎಲ್ಲ ಬೆಲ್ಲದ ಪಾಕ ಎಲ್ಲ ಮಾಡಿ ಅದನ್ನು ಕಲಿಸ್ಬೇಕು ಅಂದ್ಬಿಟ್ಟು ಕಲಿಸ್ತಿದ್ರು. ಅದಕ್ಕೆ ಎಲ್ಲ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರು. ಇನ್ನು ಶನಿವಾರ ಎಲ್ಲ ಹಲ್ದಿ ಶಾಸ್ತ್ರ ಎಲ್ಲ ಇದೆಯಲ್ಲ, ಮತ್ತು ಭತ್ತ ಕುಟ್ಟೋದು ಏನೇನೋ ಇದೆ, ಗಂಗೆ ಪೂಜೆ ಅಂತ ಏನೇನೋ ಇದೆ. ಸೊ ಅದಕ್ಕೆ ಒಂದು ದಿವಸ ಮುಂಚೆನೇ ಎಲ್ಲ ಮಾಡಿ ಇಟ್ಕೊಂಡ್ಬಿಡೋಣ, ನೆಕ್ಸ್ಟ್ ಡೇಗೆ ಫ್ರೀ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅತ್ತಿಗೆರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಅವರೇ ಎಲ್ಲ ಮುಗಿಸ್ಕೊತಿದ್ರು. ನಾನು ಇಲ್ಲೆಲ್ಲ ಮುಗಿಸ್ಬಿಟ್ಟು ಮತ್ತೆ ಕಡೆ ಒಂದೊಂಥರ ಶಾಸ್ತ್ರಗಳಿರುತ್ತೆ. ನಾವು ಒಬ್ಬೊಬ್ರು ಅಕ್ಕ ಮನೆಗೆ ಹೋದಾಗ ಒಂದೊಂಥರ ಶಾಸ್ತ್ರಗಳು ಮಾಡ್ತಾರೆ. ಅದನ್ನೆಲ್ಲ ನಮ್ಮ ಅತ್ತಿಗೆ ತೋರಿಸಿದ್ರು. ನೋಡಿ ತಂಬಿಟ್ಟು ಅಂದ್ಬಿಟ್ಟು, ತಮಟ ಅಂದರೆ ನಮ್ಮ ಕಡೆ ತಮಟ ಅಂತೀವಿ, ಕೆಲವ್ರು ತಂಬಿಟ್ಟು ಅಂತಾರೆ. ನಮ್ಮಮ್ಮ ಆಗಲೇ ಟೇಸ್ಟ್ ನೋಡ್ತಾ ಇತ್ತು. ಇದೇನು ಪೂಜೆ ಏನು ಮಾಡಲ್ಲ, ಬಟ್ ಕುಕ್ಕೆಗೇನೋ ಶಾಸ್ತ್ರ ಅದು ತುಂಬ್ತಾರೆ. ನಾನು ಇದನ್ನೆಲ್ಲ ಮತ್ತೆ ಮುಗಿಸ್ಕೊಂಡು ಮನೆಗೆ ಬಂದೆ. ಸಾಯಂಕಾಲ ಮನೆಗೆಲ್ಲ ಬಂದೆ, ಮೆಹಂದಿ ಹಾಕ್ಕೊಂಡು ನನ್ನ ಮಗಳು ನಾನು ಕೂತ್ಕೊತಿದ್ವಿ. ಆಮೇಲೆಲ್ಲ ಒಬ್ಬೊಬ್ಬರೇ ಬಂದ್ಬಿಟ್ಟು ಜಾಯಿನ್ ಆದರು. ನಿಮ್ಮ ಕಡೆ ಎಲ್ಲ ಹೇಗಿರುತ್ತೆ ಮದುವೆ ಶಾಸ್ತ್ರಗಳಂತ ಕಮೆಂಟ್ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ ನನ್ನ ಪೇಜ್ನ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.